ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇವೆ. ನಮ್ಮನ್ನು ಆಶೀರ್ವಾದಿಸಿ. ರವಿ, ಚಂದ್ರು ಇಬ್ರು ಆ ದೇವರಿಗೆ ನಮಸ್ಕರಿಸ್ರಪ್ಪ. ಅತ್ತಿಗೆ ಪ್ರತ್ಯಕ್ಷ ದೇವರುಗಳೇ ನಮ್ಮೆದುರಲ್ಲಿ ನಿಂತಿರುವಾಗ ಚಿತ್ರ ಕಲಾವಿದರಿಂದ ರಚಿಸಲ್ಪಟ್ಟ ಗಟ್ಟಿ ಹಾಕಿಸಿಕೊಂಡು ಆ ಗೋಡೆಗೆ ನೇತಾಕಿರುವ ಫೋಟೋಗಳಿಗೆ ನಮಸ್ಕರಿಸುವುದು ಸರಿಯೇ ಅತ್ತಿಗೆ? ಕಟ್ಟು ಹಾಕಿಸುವ ಫೋಟೋ ಆದರೂ ನಂಬಿ ಪೂಜೆ ಮಾಡಿದವರಿಗೆ ಬೇಡಿದ್ದನ್ನು ಕೊಡುವ ಶಕ್ತಿಯ ಅದರಲ್ಲಿ ಆ ದೇವರಲ್ಲಿದ್ದರವಿ. ನಾವು ಮನುಷ್ಯರಲ್ಲವೇ? ನಮ್ಮಲ್ಲಿ ಆ ಶಕ್ತಿ ಇರಲು ಸಾಧ್ಯವೇ? ಅಣ್ಣ, ನೀವು ಮನುಷ್ಯರು ನಿಜ, ಆದರೆ ನಮ್ಮ ಪಾಲಿಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಆರೈಕೆಯಿಂದಲೇ ನಾವು ಈ ದಿನ ಪದವೀಧರರಾಗಿದ್ದೇವೆ ಹೊರತು ಆ ದೇವರ ಕೃಪೆಯಿಂದಲ್ಲ ಅಣ್ಣ. ಚಂದ್ರು, ಈ ರೀತಿಯೆಲ್ಲ ಮಾತನಾಡಬಾರದು. ನೋಡು, ಆ ದೇವರು ಸರ್ವಾಂತರ್ಯಾಮಿ. ಆತನ ಅನುಗ್ರಹ ಕರುಣೆ ಇಲ್ಲದೆ ಈ ಜೀವ ಜಗತ್ತಿನಲ್ಲಿ ಏನು ಕೂಡ ನಡೆಯಲಾರದು ಕಣಪ್ಪ. ಆ ದೇವರು ಎಲ್ಲಿದ್ದಾನಮ್ಮ? ಆ ದೇವರು ನಮ್ಮ ಸ್ವಾರ್ಥ ಮನುಷ್ಯರು ಗುಡಿ ಕಟ್ಟಿ ಕೂಡಿ ಹಾಕಿ ಬಂಧಿಸಿ ಬಿಟ್ಟಿದ್ದಾರೆ. ಹೌದು ಅತ್ತಿಗೆ, ಸರ್ವಾಂತರ್ಯಾಮಿಯಾದ ಆ ದೇವರಿಗೆ ಏಕೆ ಗುಡಿ ಕಟ್ಟಿಸಬೇಕು? ಬಂಗಾರದ ಒಡವೆಗಳನ್ನು ಏಕೆ ಮಾಡಿಸಬೇಕು? ಐ ಹ್ಯಾವ್ ನಾಟ್ ಸೀನ್ ಗಾಡ್, ಬಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ಮನುಷ್ಯನ ಸದ್ಗುಣಗಳನ್ನು ಸತ್ಕಾರ್ಯಗಳಲ್ಲಿ ದೇವರನ್ನು ಕಾಣಬೇಕೇ ವಿನಃ ಗುಡಿ ಗೋಪುರಗಳಲ್ಲಿ ಕಲ್ಲು ವಿಗ್ರಹಗಳಲ್ಲಿ ಅಲ್ಲ. ಇರಬಹುದು ಕಣಪ್ಪ, ಆದರೆ ನಂಬಿದರೆ ಕಲ್ಲು ಕೂಡ ದೇವರೇ, ನಮ್ಮಲ್ಲಿಲ್ಲವೆಂದರೆ ಕಲ್ಲು ಕೂಡ ದೇವರೇ, ದೇವರು ಕೂಡ ಕಲ್ಲೇ. ಅದಕ್ಕಾಗಿ ನಿಸ್ವಾರ್ಥದಿಂದ ಭಕ್ತಿಯಿಂದ ಅವನನ್ನು ನಂಬಿ ಪೂಜೆ ಮಾಡಿದರೆ ಅವನೆಂದು ನಮ್ಮನ್ನು ಕೈ ಬಿಡಲಾರ. ಹಾಗಾದರೆ ಇಷ್ಟು ದಿನ ಅರಕಲು ಬಡತನದಲ್ಲಿ ಅರೆವಟ್ಟು ತಿಂದರು ದಿನಕ್ಕೆ ನಮಗಾಗಿ ಜೀವ ತೆಗೆದರಣ ಆ ದೇವರು ಯಾಕೆ ಒಳ್ಳೆಯದು ಮಾಡಲಿಲ್ಲ? ಅದಕ್ಕೆ ಅರಕಲು ಸೀರೆ ಉಟ್ಟು ದಿನ ಪೂಜಿಸುತ್ತಿರೋಳ ಈ ನನ್ನ ಹತ್ತಿಗೆ ಆ ದೇವರು ಯಾಕೆ ಒಳ್ಳೆಯದು ಮಾಡಲಿಲ್ಲ? ಖಂಡಿತ ದೇವರಿಲ್ಲಣ್ಣ, ನೀವೇ ದೇವರು. ಹೌದಣ್ಣ, ಹೌದಣ್ಣ. ನಾವು ಚಿಕ್ಕವರಿರುವಾಗಲೇ ನಮ್ಮನ್ನು ಹೆತ್ತವರು ಹಗಲಿದರೆಂದು ಕೇಳಿದ್ದೇವೆ. ತಂದೆ ತಾಯಿಗಳನ್ನು ಕಳೆದುಕೊಂಡ ನಾವು ನಿಮ್ಮನ್ನೇ ತಂದೆ ತಾಯಿಗಳೆಂದು ತಿಳಿದು ಪೂಜಿಸಿದ್ದೇವೆ. ಹತ್ತಿಗೆ ನಮ್ಮ ಮನೆಗೆ ಬಂದಾಗಿನಿಂದ ನಮ್ಮನ್ನು ಹೆತ್ತ ಮಕ್ಕಳಂತೆ ಆರೈಸಿದ್ದಾಳೆ. ತಾಯಿಯ ವಾತ್ಸಲ್ಯಗಳನ್ನು ತೋರಿದ್ದಾಳೆ. ನಮ್ಮಿಬ್ಬರ ಏಳಿಗೆಗಾಗಿ ನೀವು ಪಡುತ್ತಿರುವ ಕಷ್ಟ ನಮಗೆ ಗೊತ್ತಿದೆ ಅಣ್ಣ. ನಮಗೊಂದು ನೌಕರಿ ಸಿಗಲಿ, ಆಗ ನಿಮ್ಮಿಬ್ಬರನ್ನು ಸುಖವಾಗಿ ನೋಡಿಕೊಳ್ಳುತ್ತೇವೆ ಅಣ್ಣ. ಪಾರ್ವತಿ, ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು ಕಣೆ. ನಾವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಬಿಡ್ತು. ನನ್ನ ಈ ಮನೆ ಮರಳಿನ ಮನೆಯಾಗದೆ ಸುಖ, ಸಂತೋಷ, ನೆಮ್ಮದಿ, ನಂಬಿಕೆಗಳೆಂಬ ಬಲಿಷ್ಠವಾದ ಕಂಬಗಳ ಮೇಲೆ ನಿಂತ ಆನಂದ ಭವನ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಚಂದ್ರು, ರವಿ, ನಿಮಗೆ ಆ ದೇವರು ಒಳ್ಳೆಯದನ್ನು ಮಾಡುತ್ತಾನೆ. ನಿಮಗೆ ಬೇಗ ನೌಕರಿ ದೊರೆಯಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ ಕಣಪ್ಪ. ದೇವರಂತ ನಿಮ್ಮ ಆರೈಕೆ ಎಂದಿಗೂ ಹುಸಿ ಆಗಲಾರದಣ್ಣ. ಆದಷ್ಟು ಬೇಗನೆ ನಮಗೆ ನೌಕರಿ ಸಿಕ್ಕರೆ ನೀವು ಕಷ್ಟಪಡುತ್ತಿರುವ ದೂರಾಗಬಹುದು. ರವಿ, ನೋಡಪ್ಪ, ಕಷ್ಟಗಳು ಮನುಷ್ಯರಿಗೆ ಅಲ್ಲದೆ ಮರಕ್ಕೆ ಬೈದಕ್ಕೆ ಸಾಧ್ಯವೇನು? ಬೆಳಕು ಹರಿದ ಮೇಲೆ ಕತ್ತಲು ತಾನಾಗಿ ಸರಿದು ಹೋಗ್ಬೇಕು. ಬಡತನವನ್ನ ಅನುಭವಿಸಿದ ಮೇಲೆ ಒಂದಲ್ಲ ಒಂದು ದಿನ ಸುಖ ಖಂಡಿತವಾಗ್ಲೂ ಸಿಗುತ್ತದೆ ಅಪ್ಪ. ಹೌದು ರವಿ, ನಮ್ಮ ಕುಟುಂಬದ ಮೇಲೆ ಬಡತನ
ಅಜ್ಞಾನವೆಂಬ ಕಾರ್ಮಾಡುಗಳು ಚೆದರಿ ಹೊಸ ಬೆಳಕನ್ನು ಚೆಲ್ಲುವ ಸಮಯ ದೂರವಿಲ್ಲ. ಆದರೆ ವಿದ್ಯಾಭ್ಯಾಸ ಮಾಡಿದ ನೀವು ನಿಮ್ಮ ಹತ್ತಿಗೆ ಮನಸ್ಸಿಗೆ ನೋವಾಗದಂತೆ ನಡೆದುಕೊಂಡರೆ ಅಷ್ಟೇ ಸಾಕು ರವಿ. ಅಣ್ಣ, ನಮ್ಮ ದೇಹದಲ್ಲಿ ಉಸಿರು ಇರುವವರೆಗೂ ಹತ್ತಿಗೆಯನ್ನು ಎತ್ತ ತಾಯಿಯಂತೆ ಪೂಜಿಸುತ್ತೇವಣ್ಣ. ಕಪ್ಪಲಿಗಳಾದ ನಾವು ನಿನ್ನ ಆರೈಕೆಯಲ್ಲಿ ಬೆಳೆದಿರಬಹುದು, ಆದರೆ ತಾಯಿಯ ಅಂತಃಕರಣೆಯ ಹೃದಯ ಹೇಗಿರುತ್ತದೆ ಎಂಬುದು ನಮ್ಮ ಹತ್ತಿಗೆಯಲ್ಲಿ ಕಂಡಿದ್ದೇವೆ. ನೀವಿಬ್ಬರು ನಮ್ಮ ಅಣ್ಣ ಹತ್ತಿಗೆಯರಲ್ಲ, ಎಂತ ತಂದೆ ತಾಯಿಗಳಣ್ಣ. ಸಂತೋಷ ಆಯ್ತು ಕಣಪ್ಪ. ನಿಮ್ಮನ್ನು ಸಾಕಿ ಸಲಹುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಅಂದ ಹಾಗೆ ರವಿ, ನೀನು ಎಲ್ಲಿಯಾದರೂ ನೌಕರಿಗೆ ಅರ್ಜಿ ಹಾಕು. ಆ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಅಣ್ಣ, ಹಿರಿಯೂರಿನ ಖಾಸಗಿ ಶಾಲೆ ಒಂದರಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಅದಕ್ಕೆ ರವಿಯು ಸಹ ಅರ್ಜಿಯನ್ನು ಹಾಕಿದ್ದಾನೆ. ಆದರೆ ಆ ಕೆಲಸ ಸಿಗಬೇಕಾದರೆ ಅವರು ಕೇಳಿದಷ್ಟು ಹಣ ಕೊಡಬೇಕು. ಹೀಗಿರುವಾಗ ಅಷ್ಟೊಂದು ಹಣ ನಮಗೆಲ್ಲಿಂದ ಬರಬೇಕಣ್ಣ? ಹಣಕ್ಕೆ ಎದರಿ ಕುಳಿತುಕೊಳ್ಳುವುದು ಬೇಡ ರವಿ. ನೌಕರಿ ದೊರೆತಿದ್ದರೆ ನಮಗಿರುವ 4 ಎಕರೆ ಆಸ್ತಿಯನ್ನು ಮಾರಿಯಾದರೂ ಹಣ ತರುತ್ತೇನೆ. ಇಲ್ಲದಿದ್ದರೆ ಹೇಗಿದ್ದರೂ ಸಾಹುಕಾರ ವಿಜಯನ ಬಳಿ 2 ಲಕ್ಷ ಸಾಲವಿದೆ. ಅದರ ಜೊತೆ ಇನ್ನೂ ಸ್ವಲ್ಪ ಕೇಳಿದರಾಯಿತು. ಅಣ್ಣ, ಅವರು 5 ಲಕ್ಷ ಕೇಳುತ್ತಿದ್ದಾರೆ. ಅಷ್ಟೊಂದು ದುಡ್ಡು ಎಲ್ಲಿಂದ ತರುವುದಣ್ಣ? ಹಣದ ಮುಂದೆ ಪ್ರತಿಭೆಗೆ ಬೆಲೆ ಇಲ್ಲದಂತಾಗಿದೆ ಅಣ್ಣ. 5 ಲಕ್ಷ ತಾನೇ, ನಾನು ತರುತ್ತೇನೆ. ನಾಳೆಯೇ ಹೋಗಿ ಅವರ ಬಳಿ ಮಾತನಾಡಿಕೊಂಡು ಬಾರವಿ. ನಿನಗೆ ನೌಕರಿ ದೊರೆತರೆ ನನಗೆ ಅದೇ ದೊಡ್ಡ ಆಸ್ತಿ ಇದ್ದಂತೆ. ನೋಡಿ, ಮಾತನಾಡ್ತಾ ನಿಂತ್ರೆ ಹೊತ್ತು ಕಳೆದಿದ್ದು ಗೊತ್ತಾಗ್ಲಿಲ್ಲ. ಬನ್ನಿ, ನಿಮಗೋಸ್ಕರ ಸಿಹಿಯಾದ ಅಡಿಗೆ ಸಿದ್ಧತೆ ಮಾಡಿದ್ದೀನಿ, ಊಟ ಮಾಡೋಣ. ಹೌದು ಅತ್ತಿಗೆ, ಊಟಕ್ಕೆ ಹೋಗುವ ಮೊದಲು ಈ ಸಂತೋಷದ ಸಂಭ್ರಕ್ಕೆ ಒಂದು ಸಂಗೀತವನ್ನು ಆಡೋಣ. ಎಲ್ಲರೂ